ಹಲೋ ಎಲ್ರು ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ಲಾಗ್ನ ನಾನು ಸಂಜೆ 6 ಗಂಟೆಗೆ ಶುರು ಮಾಡ್ತಾ ಇದ್ದೀನಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ ಆದಷ್ಟು ನನಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ತುಂಬ ಜನ ಕೇಳ್ತಾ ಇದ್ರಿ ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಸ್ವಲ್ಪ ವ್ಯೂಸ್ ಇಂಪ್ರೂವ್ ಆಗೋದಕ್ಕೆ ಏನಾದರೂ ಟಿಪ್ಸ್ ಕೊಡಿ, ನಿಮಗೆ ವ್ಯೂಸ್ ಬರ್ತಾ ಇದೆಯಲ್ಲ ಅಂತಂದು. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಈ ನಡುವೆ ನನಗೂ ವ್ಯೂಸ್ ಎಷ್ಟಿದೆ ಏನು ಅಂತಂದು. ಸೊ ಹೇಳೋದೊಂದೇನೆ, ಯಾಕಂದರೆ ಕಾಮೆಂಟ್ ಸೆಕ್ಷನಲ್ಲಿ ನಾನು ಕಾಮೆಂಟ್ಸ್ಗೆ ರಿಪ್ಲೈ ಏನಕ್ಕೆ ಮಾಡಲ್ಲ ಅಂದರೆ ಏನಾದರೂ ಸ್ವಲ್ಪ ನಾನು ಎಕ್ಸ್ಪ್ಲೈನ್ ಮಾಡೋದಿದ್ರೆ ಮಾಡ್ಬೋದು. ಅದು ಈಗ ವ್ಯೂಸ್ ಹೆಂಗೆ ಇಂಪ್ರೂವ್ ಮಾಡ್ಕೊಳ್ಳೋದು ಅಂದರೆ ಅದು 1 ಮಿನಿಟಲ್ಲಿ ಹೇಳೋಕ್ಕೂ ಆಗಲ್ಲ, ನಾನು ಟೈಪ್ ಮಾಡಿ ಕಳ್ಸೋಕ್ಕೂ ಆಗಲ್ಲ. ಅದರಲ್ಲಿ ನಾನು ಇಷ್ಟು ದಿನ ಏನಕ್ಕೆ ಇದು ಮಾಡ್ತಾ ಇದ್ದೆ ಅಂದರೆ ಕಾಮೆಂಟ್ಸ್ಗೆ ತಕ್ಕಂತೆ ನಾನು ಎಲ್ಲನೂ ರಿಪ್ಲೈ ಮಾಡ್ತಾ ಇದ್ದೆ. ಈಗ ನಾನು ಸ್ವಲ್ಪ ಅದರಲ್ಲಿ ಅರ್ಥ ಮಾಡಿಸೋ ಹಾಗಿದ್ರೆ ಅದನ್ನು ರಿಪ್ಲೈ ಮಾಡಿರ್ತೀನಿ. ಇಲ್ಲ ಅದಕ್ಕೆ ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇದ್ದರೆ ನಾನು ಅವಾಗ ರಿಪ್ಲೈ ಮಾಡಿರಲ್ಲ. ಅದರಲ್ಲಿ ನನಗೆ ಯೂಟ್ಯೂಬ್ ಒಂದೇ ರನ್ ಮಾಡ್ತಾ ಇದ್ದಿದ್ರೆ ಆರಾಮಾಗಿ ನಾನು ಅವಾಗ ಮುಂಚೆ ಎಲ್ಲ ನಾನು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಎರಡೇ ರನ್ ಮಾಡ್ತಾ ಇದ್ದೆ. ಹಾಗಾಗಿ ನಾನು ಚೆನ್ನಾಗಿ ರಿಪ್ಲೈ ಮಾಡಿಕೊಂಡು ಸ್ವಲ್ಪ ಹೆವಿ ಕಷ್ಟ ಆಗಿತ್ತು ಅದೂ. ಆದ್ರೂ ನಾನು ಎಲ್ಲನೂ ಮೇಂಟೈನ್ ಮಾಡ್ತಾ ನಿಮ್ಮ ಕಾಮೆಂಟ್ಸ್ಗೆಲ್ಲ ರಿಪ್ಲೈ ಮಾಡ್ತಾ ಇದ್ದೆ. ಸೊ ಇವಾಗ ಏನಕ್ಕೆ ಆಗ್ತಾ ಇಲ್ಲ ಅಂದರೆ ಅದ್ರ ಜೊತೆ ನನಗೆ ಅದು ಆಗ್ತಾ ಇಲ್ಲ ಅಂದರೆ ನನಗೆ ಅದರಲ್ಲಿ ಸ್ವಲ್ಪ ನನ್ನ ಕಷ್ಟಕ್ಕೆ ಪ್ರತಿಫಲನ ಸಿಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟು ಈಗ ಸ್ಯಾರಿ ಬಿಸ್ನೆಸ್ ಅಂತೆ, ಪ್ರಮೋಷನ್ಸ್ ಅಂತೆ ಇವನ್ನೆಲ್ಲ ಸ್ಟಾರ್ಟ್ ಮಾಡಿದ್ದೀನಲ್ಲ, ಹಂಗಾಗಿ ನನಗೆ ಸ್ವಲ್ಪ ಬ್ಯುಸಿ ಆಗಿದ್ದೀನಿ. ಅಯ್ಯೋ ಯಾರೂ ಮಾಡದೇ ಇರೋದೇ ನೀನು ಮಾಡ್ತಾ ಇಲ್ಲ ಅಂತ ಸ್ವಲ್ಪ ಜನ ಅಂದ್ಕೋಬೋದು. ಯಾರೂ ಮಾಡದೇ ಇರೋದು ನಾನು ಒಬ್ಬಳೇ ಮಾಡ್ತಾ ಇದ್ದೀನಿ ಅಂತ ನಾನು ಯಾವತ್ತೂ ಹೇಳಿಲ್ಲ. ಅದು ನಾನು ಮಾಡುವಂಥ ಕೆಲಸದಲ್ಲಿ ನಾನು ಒಬ್ಬಳೇ ಆಗಿರೋದ್ರಿಂದ ಪ್ರತಿಯೊಂದು ನನಗೆ ಸ್ವಲ್ಪ ಹೆವಿ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರ್ತೀನಿ ಹೊರತು ಯಾರೂ ಮಾಡದೇ ಇರೋದು. ಈಗ ಒಬ್ಬರು ಮೊನ್ನೆ ಒಂದು ಕಾಮೆಂಟ್ ಮಾಡಿದರು, ಎಲ್ಲರೂ ನೈಟ್ ಡ್ಯೂಟಿ ಡೇ ಡ್ಯೂಟಿನೂ ಮಾಡ್ಕೊಂಡು ಲೇಡೀಸ್ ತುಂಬ ಕಷ್ಟಪಡ್ತಾರೆ, ಅದರಲ್ಲಿ ನೀನು ಯಾವ ಲೆಕ್ಕ ಅಂತಂದು ಕೇಳಿದರು. ಸೊ ಅವ್ರ ಕೆಲಸ ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ನಾವು ಯಾರ ಕೆಲಸದ ಬಗ್ಗೆನೂ ನಾವು ಕೇವಲವಾಗಿ ಮಾತಾಡಬಾರ್ದು. ಯಾಕೆಂದರೆ ಈಗ ನಾನು ಒಂದು ಯೂಟ್ಯೂಬ್ ಚಾನಲ್ ರನ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ವ್ಯೂಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು, ವ್ಯೂಸ್ ಅಂದೆ, ವೀಡಿಯೋಸ್ ಅಂತೆ, ಪ್ರಮೋಷನ್ಸ್ ಅಂತೆ, ಮತ್ತು ಸ್ಯಾರಿ ಬಿಸ್ನೆಸ್ಸು, ಮನೆ ಕೆಲಸ, ಇವನ್ನೆಲ್ಲ ಎಡಿಟಿಂಗು, ತಮ್ಲೇನು ಪ್ರತಿಯೊಂದು ನಂದೇ ಆಗಿರುತ್ತೆ. ವಾಯ್ಸ್ ಅವರು ಎಲ್ಲ ನಮ್ಮ ಮನೆಯವರು ಓನ್ಲಿ ವೀಡಿಯೋ ಶೂಟ್ ಮಾಡ್ಕೊಡ್ತಾರೆ. ಅವ್ರಿಲ್ಲ ಅಂದರೆ ಮನೆಯಲ್ಲಿ ನಾನು ಟ್ರೈಪಾಡ್ಗೆ ಇಟ್ಕೊಂಡು ವೀಡಿಯೋ ಶೂಟು ನಾನೇ ಮಾಡ್ಕೊತೀನಿ. ಹಾಗಾಗಿ ಇದೆಲ್ಲ ಫುಲ್ ಹೆವಿ ಆಗಿದೆ ನನಗೆ. ಸೊ ಈ ಕೆಲಸ ನನಗೆ ಗೊತ್ತು. ಸೊ ಬೇರೆ ಯಾರೋ ಮೂರನೇ ವ್ಯಕ್ತಿ ಮಾತಾಡ್ತಾವ್ರೆ ಅಂದರೆ ಅವ್ರಿಗೆ ಗೊತ್ತಿರಲ್ಲ ನನ್ನ ಕೆಲಸದ ಬಗ್ಗೆ. ಈಗ ಒಂದು ಕೆಲಸ ಮಾಡ್ತಾವ್ರೆ ಅಂದರೆ ಅದು ಒಂದು ಕೆಲಸ ಅನ್ನೋದು ಒಪ್ಸಿರ್ತಾರೆ. ಒಂದು ಕೆಲಸ ಆರಾಮಾಗಿ ಮಾಡ್ಬಿಡ್ಬೋದು ಬೆಳಿಗ್ಗೆಯಿಂದ ಸಂಜೆ ತನಕ. ನಂದು ಹಂಗಲ್ಲ, ಮಲ್ಟಿಪರ್ಪಸ್ ಅಂದರೆ ಎಲ್ಲನೂ ನಾನು ಮಾಡ್ತಾ ಇರಬೇಕು. ಹಾಗಾಗಿ ನನಗೆ ಸ್ವಲ್ಪ ತಲೆಗೂ ಸ್ವಲ್ಪ ಹೆವಿ ಕೆಲಸ ಇರುತ್ತೆ. ಹಾಗಾಗಿ ನನ್ನ ಕೆಲಸ ನನಗೆ ಹೆಚ್ಚು, ಅದು ಕಷ್ಟ ನನಗೆ ಗೊತ್ತು. ಅದಕ್ಕೆ ರಿಪ್ಲೈ ಮಾಡ್ತಾ ಇದ್ದೆ, ಈ ನಡುವೆ ಮಾಡಲಿಲ್ಲ. ಹಾಗಾಗಿ ಬೇಜಾರು ಮಾಡ್ಕೊತಾರೆ. ಅದಕ್ಕೂ ತುಂಬ ಜನ ಬೇಜಾರು ಮಾಡ್ಕೊಂಡಿದ್ದಾರೆ. ನಾನು ಹಳೆ ವೀಡಿಯೋಸ್ಗೆಲ್ಲ ಹೇಳ್ತಾ ಬಂದೀನಿ ಏನಕ್ಕೆ ಹೆಂಗೆ ವ್ಯೂಸ್ ಬರಬೇಕು, ನಾವು ಹೆಂಗೆ ಸ್ವಲ್ಪ ಹೆಸರು ಮಾಡಬೇಕು ಅನ್ನೋದೆಲ್ಲನೂ. ಹಾಗೆ ಹೊಸ್ದಾಗಿ ನೋಡೋರ್ಗೆಲ್ರಿಗೂ ಸ್ವಲ್ಪ ಕಾಮೆಂಟ್ ಅನ್ನೋದು ಬರ್ತಾ ಇರ್ತಾರೆ ರಿಪೀಟಾಗಿ. ಅದಕ್ಕೆ ನಾನು ಹೇಳೋಣ ಅಂತಂದು ಹೇಳ್ಬಿಟ್ಟು ಈಗಲೇ ಸ್ಟಾರ್ಟಿಂಗಲ್ಲೇ ಹೇಳ್ತಾ ಇದ್ದೀನಿ. ಏನಿಲ್ಲ, ಸ್ವಲ್ಪ ವೀಡಿಯೋ ಕ್ಲಾರಿಟಿ ಚೆನ್ನಾಗಿ ಕೊಡಿ. ಚೆನ್ನಾಗಿರುವಂಥ ಒಂದು ಮೊಬೈಲ್ ತಗೊಳ್ರಿ, ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿರುವಂಥದ್ದು. ನಾನೇನು ಐಫೋನೇ ತೊಗೊಳ್ರಿ ಅಂತಂದು ಹೇಳಲ್ಲ. ಸ್ವಲ್ಪ ಇರೋದ್ರಲ್ಲಿ ಸ್ವಲ್ಪ ಪರವಾಗಿಲ್ಲ, ಬೆಸ್ಟ್ ಅನ್ಸೋದು ಒಂದು ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿರಬೇಕು. ಮತ್ತು ಡೈಲಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರಬೇಕು. ನಾವು ಒಂದಿನ ಮಾಡೋದು ಮತ್ತು ಮಾರನೇ ದಿನ ಮಾಡದೇ ಇರೋದು, ಮತ್ತು 3 ದಿನಕ್ಕೊಂದು 5 ದಿನಕ್ಕೊಂದು ಈ ರೀತಿ ಮಾಡಬಾರ್ದು. ನೀವು ಮಾಡಿದ್ರೆ ಡೈಲಿ ಮಾಡಿ, ಇಲ್ಲ ಅಂದರೆ ಡೇ ಬೈ ಡೇ ಮಾಡಿ. ಒಟ್ಟಿನಲ್ಲಿ ಕ್ಲೀನಾಗಿರಬೇಕು ವೀಡಿಯೋ ಅನ್ನೋದು. ಡೈಲಿ ಈ ಟೈಮ್ಗೆ, ಈ ಡೇಟ್ಗೆ, ಈ ದಿನಕ್ಕೆ ಅಪ್ಲೋಡ್ ಮಾಡ್ತಾರೆ ಅನ್ನೋದು ಜನಕ್ಕೆ ಗೊತ್ತಾಗಬೇಕು ಫಸ್ಟು. ನಾನು ಈ ಮಧ್ಯೆ ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗಿಂದ ವೀಡಿಯೋಸ್ ಡಿಲೇ ಆಗ್ತಾ ಇದೆ ನಾನು ಮಾಡುವಂಥದ್ದು. ನೀವು ವ್ಯೂಸ್ ನೋಡ್ಬೋದು, ನಂದು ಡೌನ್ ಆಗಿದೆ, ಡೈಲಿ ವೀಡಿಯೋಸ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಡೈಲಿ ವೀಡಿಯೋಸ್ ಹಾಕಿ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿರಲಿ, ವಾಯ್ಸ್ ಕ್ವಾಲಿಟಿ ಚೆನ್ನಾಗಿರಲಿ. ಅಂದರೆ ಮಾತಾಡೋದು ಕ್ಯಾಮ್ರಾ ನೋಡಿಬಿಟ್ಟು ನಾವು ಅರ್ಥ ಆಗೋ ರೀತಿ ಮಾತಾಡಬೇಕು. ಮೇಯ್ನು ಜನರಿಗೆ ನಾವು ಮಾತಾಡುವಂಥ ಮಾತೂ ಇಷ್ಟಪಡಬೇಕು ಜನ. ಏನಾದರೂ ಒಂದು ಇಷ್ಟ ಆಗಿರ್ಬೇಕು ನಮ್ಮಲ್ಲಿ. ನಾವು ಮಾತಾಡುವಂಥ ಕ್ವಾಲಿಟಿ ಆಗಿರ್ಬೋದು, ಮಾತಾಗಿರ್ಬೋದು, ಇಲ್ಲ ನಾವು ತೋರಿಸುವಂಥ ವೀಡಿಯೋ ಆಗಿರ್ಬೋದು. ಸೊ ಈ ರೀತಿ ನಮ್ಮಲ್ಲಿ ಏನೋ ಒಂದು ಇಷ್ಟಪಟ್ಟರೆ ಮಾತ್ರ ಜನ ನೋಡ್ತಾರೆ, ಇಲ್ಲಾಂದರೆ ನಿಜವಾಗ್ಲೂ ನೋಡೋಲ್ಲ ವೀಡಿಯೋಸು. ಹೇಳೋದಿಷ್ಟೇ, ವ್ಯೂಸ್ ಇಂಪ್ರೂವ್ ಆಗಬೇಕಂದ್ರೆ ಇದೆಲ್ಲ ಮಾಡಿ. ಚೆನ್ನಾಗಿರೋ ಕ್ವಾಲಿಟಿ ಕ್ಯಾಮ್ರಾ ಇಡಿ, ಮತ್ತು ಚೆನ್ನಾಗಿ ಮಾತಾಡಿ, ಒಂದು ಒಳ್ಳೆ ಮೈಕ್ ತೊಗೊಳ್ರಿ, ಮತ್ತು ಡೈಲಿ ವೀಡಿಯೋನ ಅಪ್ಲೋಡ್ ಮಾಡಿ. ಸೊ ಇಷ್ಟು ಮಾಡಿದ್ರೆ ಒಂದಲ್ಲ ಒಂದಿನ ಸಕ್ಸಸ್ ಬರುತ್ತೆ. ನಾನೇ 2.5 ವರ್ಷ ಕಷ್ಟಪಟ್ಟಿದ್ದೀನಿ. ಸೊ ವ್ಯೂಸ್ ಇಲ್ದೇನೆ ಬರೀ 100 ವ್ಯೂಸು 150 ವ್ಯೂಸ್ಗೆ. ಈಗ ಪರವಾಗಿಲ್ಲ, ಒಂದು 4K 5K ಈ ರೀತಿ ವ್ಯೂಸ್ ಬರುತ್ತೆ. ಮಂತ್ಲಿ ನನಗೆ ಸ್ಯಾಲ್ರಿ ಬರೋ ಥರ ಬರ್ತಾ ಇದೆ. ಹಾಗಾಗಿ ಸೊ ಡೈಲಿ ಕಷ್ಟಪಡಿ. ಇನ್ನೊಂದು, ನಾವು ಇವತ್ತು ಹಾಕ್ಬಿಟ್ಟು ನಾಡಿದ್ದು ಹಾಕ್ತೀವಿ ಆ ಥರ ಅಂದರೆ ನಿಜವಾಗ್ಲೂ ಆಗಲ್ಲ. ಯೂಟ್ಯೂಬಲ್ಲಿ ಡೈಲಿ ಕೆಲಸ ಮಾಡಿದ್ರೇ ಇದರಲ್ಲಿ ಆಗೋದು. ನನ್ನ ಫ್ರೆಂಡ್ ಒಬ್ಬರೇ ಏನು ಹೇಳಿದ್ರು ಗೊತ್ತಾ, ಅವರು ಏನೂ ಇಲ್ಲ, ಯೂಟ್ಯೂಬ್ ಒಂದು ಓಪನ್ ಮಾಡಿದ್ರು ಅಷ್ಟೇ. 1 ಮಂತ್ 2 ಮಂತ್ಸ್ ಕಷ್ಟಪಟ್ಟರು. ಆಮೇಲೆ ವೀಡಿಯೋಸ್ ಹಾಕೋದು ಬಿಟ್ಬಿಟ್ರು. ಏನಕ್ಕೆ ಬಿಟ್ಟಿದೆಯಾ ಅಂತ ನಾನು ಕೇಳಿದ್ದಕ್ಕೆ, ಆಗಲ್ಲ, ಡೈಲಿ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಮನೆ ಕೆಲಸ ಅಥವಾ ಯೂಟ್ಯೂಬ್ ವೀಡಿಯೋಸು ಆಗಲ್ಲ ನನ್ನ ಕೈಲಿ ಅಂದರು. ಅಲ್ಲಿ ನೀವೇ ಅರ್ಥ ಮಾಡ್ಕೋಬೇಕು ಯೂಟ್ಯೂಬಿಂದ ಎಷ್ಟು ವರ್ಕ್ ಇರುತ್ತೆ ಯೂಟ್ಯೂಬ್ ವೀಡಿಯೋಸ್ ಹಿಂದೆ ಅನ್ನೋದು.
ಅವ್ರು ಬರೀ ಮನೆ ಕೆಲಸ ಯೂಟ್ಯೂಬ್ ವೀಡಿಯೋ ಮಾಡೋಕ್ಕೆ ಆಗಿಲ್ಲ ಅಂತ ಬಿಟ್ಬಿಟ್ರು. ನಾನು ಸ್ಯಾರಿ ಬಿಸ್ನೆಸ್ಸು, ಯೂಟ್ಯೂಬ್ ವೀಡಿಯೋಸು ಮತ್ತು ಇನ್ಸ್ಟಾಗ್ರಾಮ್ ವೀಡಿಯೋಸು ಮತ್ತು ಇನ್ಸ್ಟಾಗ್ರಾಮಲ್ಲಿ ಈಗ ಸ್ಯಾರಿ ಬಿಸ್ನೆಸ್ ವೀಡಿಯೋಸು ಇಷ್ಟು ರನ್ ಮಾಡ್ಕೊಂಡು ಮತ್ತು ಮನೆ ಕೆಲಸ, ಮಕ್ಕಳು, ಅಡುಗೆ ಇದೆಲ್ಲ ಮಾಡ್ಕೊಂಡು ನಾನು ಬರ್ತಾಯಿದ್ದೀನಿ ಅಂದರೆ ಅದರಿಂದ ಎಷ್ಟು ವರ್ಕ್ ಇರುತ್ತೆ, ಹಾರ್ಡ್ ವರ್ಕ್ ಎಷ್ಟಿರುತ್ತೆ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು. ಬೇಜಾರು ಮಾಡ್ಕೋಬೇಡಿ. ಪ್ರತಿ ಸಾರಿ ಇದೇ ಹೇಳ್ತಾರೆ ಅಂತಂದು ನೀವು ಅರ್ಥ ಆಗಲಿ ಅಂತಂದು ಹೇಳ್ಬಿಟ್ಟು ಹೇಳಿದ್ದಷ್ಟೇ. ತುಂಬ ಕಷ್ಟ ಇದೆ ಯೂಟ್ಯೂಬ್ ವೀಡಿಯೋಸ್ ಮಾಡೋ ಹಿಂದೆ. ಹಾಗಾಗಿ ಡೈಲಿ ಈ ರೀತಿ ಮಾಡಿ ವ್ಯೂಸ್ ಅನ್ನೋದು ಕಂಪಲ್ಸರಿ ಇಂಪ್ರೂವ್ ಆಗುತ್ತೆ. ಸೊ ನೀವು ಚೆನ್ನಾಗೇ ಮಾತಾಡೋದು, ಒಂದು ಕ್ಯಾಮ್ರಾ ಫೇಸ್ ಮಾಡಿ ಮಾತಾಡೋದು ಚೆನ್ನಾಗಿ ಕಲೀರಿ ಅಷ್ಟೇ. ನಾವು ಒಂದು 4 ಜನದ ಮುಂದೆ ಚಪ್ಪಾಳೆ ಕ್ಲಾಪ್ಸ್ ಹೊಡ್ಸೋ ಅಷ್ಟು ನಾವು ಮಾತಾಡ್ತೀವಿ ಅಂದರೆ ಸಾಕು. ಯೂಟ್ಯೂಬ್ಗೆ ಆರಾಮಾಗಿ ಇನ್ಯಾರು ಏನು ಸಪೋರ್ಟು ಬೇಕಾಗಿರಲ್ಲ. ಈಗ ನಾನು ಸಪೋರ್ಟ್ ಮಾಡಿದ್ರೆ ನನ್ನ ವೀಡಿಯೋಸ್ ನೋಡ್ತಾರೆ ಹೊರತು ನಿಮ್ಮ ವೀಡಿಯೋಸ್ ಯಾರು ನೋಡಲ್ಲ. ಅಂದರೆ ನಿಮ್ಮಲ್ಲಿ ಏನಾದರೂ ಒಂದು ಕ್ವಾಲಿಟಿ ಇಷ್ಟ ಆಗಿರಬೇಕು, ಒಂದು ಗುಣ ಇಷ್ಟ ಆಗಿದ್ರೆ ಮಾತ್ರ ನಿಮ್ಮನ್ನು ಇಷ್ಟಪಟ್ಟು ನೋಡ್ತಾರೆ. ಅದು ಬಿಟ್ಟು ಸುಮ್ಮನೆ ಫೇಮಸ್ ಆಗಿರೋರನ್ನ ನೀವು ಸಪೋರ್ಟ್ ಮಾಡಿ ಅಂತ ನಾವು ಬೇರೆಯವ್ರನ್ನ ಕೇಳ್ಕೊಂತ ಕೂತ್ಕೊಂಡ್ರೆ ಯಾರೂ ನೋಡಲ್ಲ ನಮ್ಮ ವೀಡಿಯೋಸು. ನಮ್ಮನ್ನು ಇಷ್ಟಪಟ್ಟರೆ ಮಾತ್ರ ವೀಡಿಯೋಸ್ ನೋಡ್ತಾರೆ. ಬೇರೆ ನಾವೀಗ ಹೋಗ್ಬಿಟ್ಟು ದೊಡ್ಡ ಹೀರೋ ಕೈಲಿ ನಾವು ಪ್ರಮೋಷನ್ ಮಾಡಿಸಿದ್ರು ನಮ್ಮ ವೀಡಿಯೋಸ್ ನೋಡಲ್ಲ. ಸೊ ಇದೊಂದು ತಲೆಯಲ್ಲಿ ಅಂದರೆ ಹಾಕ್ಕೊಬಿಟ್ರೆ ನೀವು ಆರಾಮಾಗಿ ಸಕ್ಸಸ್ ಆಗ್ತೀರಾ. ಸ್ವಲ್ಪ ಬೇಗ ಇಂಪ್ರೂವ್ ಆಗೋದಕ್ಕೆ ಒಂದು ಐಡಿಯಾ ಬರುತ್ತೆ ಅಂತ ಹೇಳಿದ್ದೀನಿ. ಸೊ ಈ ರೀತಿ ಇತ್ತು ನಾನು ಎಕ್ಸ್ಪ್ಲೈನ್ ಮಾಡುವಂಥ ರೀತಿ. ನಿಮ್ಗೆ ಅರ್ಥ ಆಗಿದೆ ಇಲ್ಲ ಜಾಸ್ತಿ ಹೇಳೋದನ್ನ ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ನನಗೆ ತಿಳಿದಿರೋದು ನಾನು ಹಾನೆಸ್ಟ್ಲಿ ನಿಜ ಹೇಳಿದ್ದೀನಿ. ಸೊ ನನಗೂ ಯಾರು ಏನು ಸಪೋರ್ಟ್ ಮಾಡಲಿಲ್ಲ. ಹಿಂಗೆ ವೀಡಿಯೋಸ್ ಮಾಡ್ತಾವ್ರೆ ನೋಡಿ ಇವ್ರ ವೀಡಿಯೋಸ್ ಅಂತ ಯಾರು ನನಗೆ ಪ್ರಮೋಷನು ಮಾಡ್ಕೊಡಲಿಲ್ಲ. ನಾವು ಹಳ್ಳೀಲಿ ಇದ್ಕೊಂಡು ನನಗೆ ಯಾರು ಆ ಥರ ಹೆಲ್ಪ್ ಮಾಡೋರು ಗೊತ್ತಿಲ್ಲ, ಏನಿಲ್ಲ. ಇಷ್ಟು ಕಷ್ಟಪಟ್ಟು ಬರ್ತಾಯಿದ್ದೀನಿ ಅಂದರೆ ನಾನು ಬರೀ ಯೂಟ್ಯೂಬಲ್ಲಿ ಏನು ಡೌಟ್ಸ್ ಇದ್ರು ಸರ್ಚ್ ಮಾಡೋದು, ತಿಳ್ಕೊಳ್ಳೋದು, ಅದ್ರ ಬಗ್ಗೆ ಹಂಗೆ ವೀಡಿಯೋಸ್ ಮಾಡ್ತಾ ಬರ್ತಾ ಇರೋದು. ಇಷ್ಟೇ ನಾನು ಮಾಡಿರುವಂಥದ್ದು. ನೀವು ಡೈಲಿ ಹಾರ್ಡ್ ವರ್ಕ್ ಮಾಡಿರಿ. ಸಕ್ಸಸ್ ಅನ್ನೋದು ಒಂದಲ್ಲ ಒಂದಿನ ಬಂದೇ ಬರುತ್ತೆ, ಅದು ಎಲ್ಲೂ ಹೋಗಲ್ಲ. ಹಾರ್ಡ್ ವರ್ಕ್ ಮಾಡಿದ್ರೆ ಕಂಪಲ್ಸರಿ ಬರುತ್ತೆ. ಇದನ್ನು ನಂಬಿದ್ದೀನಿ ನಾನು. ನೀವು ಅದೇ ಥರ ನಂಬಿಕೊಂಡು ಕಷ್ಟಪಡಿ, ಡೈಲಿ ವೀಡಿಯೋಸ್ ಕೊಡಿ ಅಷ್ಟೇ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ವೀಡಿಯೋ ಕಂಟಿನ್ಯೂ ಆಗುತ್ತೆ, ನೋಡ್ತಾ ಇರಿ. ಹಾಗೆ ಹೊಸಬ್ರು ಯಾರಾದ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ವೀಡಿಯೋ ಕಂಟಿನ್ಯೂ ಆಗುತ್ತೆ, ನೋಡ್ತಾ ಇರಿ. ಇನ್ನೇನು 7 ಗಂಟೆ ಆಯಿತು. ನನ್ನ ತಮ್ಮ ಮಧ್ಯಾಹ್ನನೇ ಬಂದ. ವೀಡಿಯೋನ ಶೂಟ್ ಮಾಡೋಕ್ಕಾಗಲಿಲ್ಲ ಅಷ್ಟೇ. ಈಗ ಸಂಜೆ ನಮ್ಮಪ್ಪ ನಮ್ಮಮ್ಮ ಎಲ್ಲರೂ ಬಂದರು. ನಾವು ಸ್ವಲ್ಪ ಚೆಂಡು ಹೂವು ಹೇಳಿದ್ದೆ ಹಬ್ಬಕ್ಕೆ ಅಂತಂದು, ಅದಕ್ಕೆ ರಾತ್ರಿನೇ ಈ ರೀತಿ ಪ್ರಿಪ್ರೇಷನ್ ಮಾಡೋಣ ಅಂತಂದು ಮಾತಾಡ್ತಾ ಕೂತಿದ್ವಿ. ಟೀ ಮಾಡಿಕೊಡು ಅಂತಂದು ಹೇಳಿದ್ರು. ಅದಕ್ಕೆ ನಮ್ಮಪ್ಪ ನಮ್ಮಮ್ಮ ಎಲ್ರಿಗೂ ಟೀ ಮಾಡಿಕೊಟ್ಟೆ. ಸೊ ಎಲ್ಲರೂ ಕುಡಿತಾ ಮಾತಾಡ್ತಾ ಹಾಗೆ ಕೂತಿದ್ವಿ. ನನ್ನ ತಮ್ಮ ಅವರು ಇಬ್ಬರು ಇದ್ದರೆ ಮನೆಯಲ್ಲಿ ಫುಲ್ಲು ತಮಾಷೆ, ಸಖತ್ತಾಗಿರ್ತೀವಿ ಎಲ್ಲರೂ ಒಟ್ಟಿಗೆ. ಅದು ಹಬ್ಬದ ಟೈಮಲ್ಲಿ ಇವನಷ್ಟೇ ಬರೋದು. ತುಮಕೂರಲ್ಲೇ ಇದ್ದಾನೆ ಅಂತ ತುಂಬ ವೀಡಿಯೋಸಲ್ಲಿ ಹೇಳಿದ್ದೆ ನಾನು. ಜಾಬ್ ಮಾಡ್ತಿದ್ದಾನೆ ಆಲ್ರೆಡಿ, ಎಜುಕೇಷನ್ ಎಲ್ಲ ಮುಗಿಸಿ. ಅದಕ್ಕೆ ಈಗ ಅವ್ನು ಬಂದಿದ್ದ ತಕ್ಷಣ ಅವತ್ತು ಬಂದಾಗ ಮತ್ತು ಮಾರನೇ ದಿನ ಅವ್ನು ಹೋಗೋ ಒಂದು 2-3 ದಿನ ಇರ್ತಾನೆ ಅಷ್ಟೇ. 2-3 ದಿನವೂ ಫುಲ್ಲು ನಾವು ತುಂಬ ಚೆನ್ನಾಗಿ ತಮಾಷೆಯಾಗಿ ಮಾತಾಡ್ಕೊಂಡು ಎಲ್ಲರೂ ಒಟ್ಟಿಗೆ ಈ ರೀತಿ ಇರ್ತೀವಿ. ನಮಗೆ ಅದು ತುಂಬ ಇಷ್ಟ ಆಗುತ್ತೆ. ಜಗಳ ಆದ್ರೂ ಅಲ್ಲಿ ಜಗಳ ಏನೂ ಆಗೋಕ್ಕೆ ಬಿಡಲ್ಲ. ಆ ರೀತಿ ಭಾಳ ಚೆನ್ನಾಗಿರುತ್ತೆ ಆ ರೀತಿ ಇದ್ದರೆ. ನನಗಂತೂ ತುಂಬ ಇಷ್ಟ ನನ್ನ ತಮ್ಮದಿರಂದರೆ. ಅದಕ್ಕೆ ನಾನು ಜಾಸ್ತಿ ಅವ್ರಿಗೆ ಏನು ಟಾರ್ಚರ್ ಕೊಡಲ್ಲ, ಏನು ಕೇಳೋಕ್ಕೂ ಹೋಗಲ್ಲ. ನನಗೆ ಅದು ಕೊಡಿಸಿ ಇದು ಕೊಡಿಸಿ ಅಂತ ನಾನು ಇವತ್ತಿಗೂ ಕೇಳಿಲ್ಲ. ಸೊ ಅವರು ಒಂದು 100 ರೂಪಾಯಿ ಸೀರೆ ಕೊಟ್ಟರು ತೊಗೊಂಡು ಬರ್ತೀನಿ. ಆ ರೀತಿ ಎಲ್ಲರೂ ಚೆನ್ನಾಗಿರಬೇಕು ಅನ್ನೋದೇ ನಮ್ಮ ಎಲ್ಲರ ಮನಸ್ಸಲ್ಲಿ ಇರೋವಂಥದ್ದು. ಚೆಂಡು ಹೂವು ಬೆಳಿಗ್ಗೆ ಒಂದು 2 kg ತೊಗೊಂಡು ಬಂದಿದ್ವಿ ಅಷ್ಟೇ. ಸ್ವಲ್ಪ 1-2 ಗಾಡಿಗೆ ಕಾರ್ಗೆ ಹೂನಾರನೇ ತರಿಸೋಣ, ಮತ್ತು ಚೆಂಡು ಹೂವು ಒಂದು ಹೊಲಿದು ಬಿಟ್ಟು ಫೋಟೋಗಳಿಗೆ ಸ್ವಲ್ಪ ದೇವ್ರ ಪೂಜೆಗೆ ಸ್ವಲ್ಪ ಎಲ್ಲ ಆಗುತ್ತೆ ಅಂತಂದು ಸೇವಂತಿಗೆ ಹೂವು ಅವೆಲ್ಲ ಬೆಳಿಗ್ಗೆ ತಗೊಳ್ಳೋ ಅಂತಂದು ಓನ್ಲಿ ಚೆಂಡು ಹೂವು ಮಾತ್ರ ತರಿಸಿದ್ವಲ್ಲ, ಅದನ್ನು ಈಗ ನಮ್ಮಮ್ಮ ಹಾರ ಮಾಡಿ ಕೊಡ್ತಾರೆ. ಸುಮ್ಮನೆ ಆ ರೀತಿ ಪೋಣಿಸ್ತಾರೆ ಅಷ್ಟೇ. ಹೂವೆಲ್ಲನೂ ಚೆನ್ನಾಗಿರುತ್ತೆ ಪೂಜೆಗೆಲ್ಲನೂ. ಚೆಂಡು ಹೂವು ತೊಗೊಂಡ್ರೆ ಅದು 80 ರೂಪಾಯಿ kg. ತುಂಬ ಅಂದರೆ 100 ರೂಪಾಯಿ kg. ನಾವು 80 ರೂಪಾಯಿ ಮಾಡ್ಕೊಂಡು 2 kg ತೊಗೊಂಡ್ವಿ ಅಷ್ಟೇ. ಇಲ್ಲೇ ನಮ್ಮೂರ ಪಕ್ಕನೇ ಅಲ್ಲಿ ತೋಟ ಇದೆ, ಅವ್ರ ಹತ್ರ ತೊಗೊಂಡು ಬಂದಿದ್ದು ಹೋಗಿ ನಮ್ಮ ಮನೆಯವರು. ಹಾಗೆ ನಮ್ಮ ಅಮ್ಮನಿಗೆ ಎಲ್ಲ ಟೀ ಕೊಡಿದ್ವಲ್ಲ, ಈಗ ಎಲ್ಲ ಒಂದು ಹಾರಗಳು ಮಾಡಿ ಕೊಡ್ತೀನಿ ಅಂತ ಕೂತಿದ್ರು. ನಾನು ಅಷ್ಟರಲ್ಲಿ ಸ್ವಲ್ಪ ಕೆಲಸಗಳಿದ್ವು, ಅವೆಲ್ಲ ಮುಗಿಸ್ಬಿಟ್ಟು ಅಡುಗೆ ಮಾಡಿದೆ. ಪಪ್ಪು ಸಾಂಬಾರು ಬೆಳಿಗ್ಗೆನೇ ಮಾಡಿದ್ದೆ, ಅದ್ರ ಜೊತೆಗೆ ಸ್ವಲ್ಪ ಅನ್ನ ಮಾಡಿದೆ ಅಷ್ಟೇ. ಸಂಡಿಗೆನೂ ಹಪ್ಪಳ ಎಲ್ಲ ಕರೆದಿದ್ದೆ. ಸಾಕು ಇವತ್ತಿನ ಊಟಕ್ಕೆ. ಬೆಳಿಗ್ಗೆ ನೋಡ್ಕೊಳ್ಳೋದು ಅಂತ. ಬೆಳಿಗ್ಗೆನೂ ಏನೂ ಮಾಡೋಕ್ಕಾಗಲ್ಲ, ಆಯುಧ ಪೂಜೆ ಅಲ್ವಾ. ಇದು ನೆನ್ನೆ ದಿನದ ಲಾಗ್ ಆಗಿರುತ್ತೆ. ಅದಕ್ಕೋಸ್ಕರ ಆಯುಧ ಪೂಜೆ ದಿನ ಗಾಡಿಗಳೆಲ್ಲ ತೊಳೆಯೋದು, ಪೂಜೆ ಅದೇ ಇರುತ್ತೆ, ಅಡುಗೆ ಇದೇ ಇರುತ್ತೆ. ಹಂಗಾಗಿ ಮಧ್ಯಾಹ್ನ ಮೇಲೆ ಅಡುಗೆ, ಬೆಳಿಗ್ಗೆ ಮಾತ್ರ ಟಿಫನ್ಗೆ ಏನಾದರೂ ಮಾಡೋದು ಅಂತ ಒಂದು ಐಡಿಯಾ ಮಾಡ್ಕೊಂಡು ಈ ಕೆಲಸಗಳೆಲ್ಲ ಮಾಡ್ತಾಯಿದ್ರು ನಮ್ಮಮ್ಮ ಅವರು. ಅದನ್ನು ನೋಡಿಕೊಂಡು ಹಾಗೆ ನಾನೀಗ ಸ್ವಲ್ಪ ರೈಸ್ ಹಾಕಿದ್ದೆ, ಅನ್ನಕ್ಕೆ ಇಟ್ಟಿದ್ದೆ ಕುಕ್ಕರ್ಗೆ. ಅನ್ನ ಆಗಿತ್ತು, ಅದನ್ನು ಸ್ವಲ್ಪ ಊಟಕ್ಕೆ ಮಧ್ಯಾಹ್ನ ಊಟ ಮಾಡಿರಲಿಲ್ಲ ನಮ್ಮ ಮನೆಯವ್ರು. ಸ್ವಲ್ಪ ಕೆಲಸ ಇತ್ತು, ಕಂಬಿ ಕೆಲಸ ಅಂತ ಹೋಗಿದ್ರು. ಅದಕ್ಕೆ ಅವ್ರಿಗೆ ಊಟಕ್ಕೆ ಇಟ್ಕೊಡೋಣ ಅಂತಂದು ಈಗ ಅದು ಸ್ವಲ್ಪ ಏರೆಲ್ಲ ಬಿಡ್ತಾಯಿದ್ದೀನಿ ಬೇಗ. ಹೊಟ್ಟೆ ಹಸಿವು ಅಂತಂದು ಓಡಾಡ್ತಾಯಿದ್ರು. ಸ್ವಲ್ಪ ಊಟ ಮಾಡಿಬಿಟ್ರೆ ಅವರು ನೆಕ್ಸ್ಟ್ ವೀಡಿಯೋ ಶೂಟ್ ಮಾಡಿಕೊಡ್ತಾರೆ ನನಗೆ ಅಂತಂದು. ರೈಸ್ ಅಷ್ಟೇ ಹೇಳಿದ್ನಲ್ಲ.
ಹೀಗೆ ಹಬ್ಬಗಳು ಹಿಂದಿನ ದಿನವೇ ಪ್ರತಿಯೊಂದು ಕೆಲಸನೂ ಈ ರೀತಿ ನಾವು ಮಾಡ್ಕೊಂಡ್ರೆ ಹಬ್ಬದ ದಿನ ಸ್ವಲ್ಪ ಈಸಿ ಆಗುತ್ತೆ ಅಷ್ಟೇ. ಆದ್ರೂ ಹೆವಿ ಕೆಲಸನೇ ಇರುತ್ತೆ ಹೇಳ್ರಿ. ಹಬ್ಬಗಳ ಟೈಮಲ್ಲಿ ತುಂಬ ಕೆಲಸಗಳು ಎಷ್ಟೇ ಮಾಡಿದ್ರೂ ಅವು ಮುಗಿಯೋದೇ ಇಲ್ಲ. ಕೆಲಸಗಳು ಅಷ್ಟೊಂದು ಕೆಲಸಗಳು ಇರ್ತವೆ. ಅದರಲ್ಲಿ ನನಗೆ ವೀಡಿಯೋ ಶೂಟ್ ಬೇರೆ ಆಗ್ತಾ ಇರಬೇಕು, ಕೆಲಸಗಳ ಜೊತೆಗೆ ವೀಡಿಯೋ ಶೂಟು ಆಗ್ತಾ ಇರಬೇಕು. ಸೊ ಹಂಗಾಗಿ ಸ್ವಲ್ಪ ಎಲ್ಲ ಲೇಟ್ ಆಗುತ್ತೆ. ನಮ್ಮ ರೋಜಾ ಅವ್ರದ್ದು ಸ್ವಲ್ಪ ಬೇಗ ಆಗುತ್ತೆ, ಅವ್ರದ್ದೇನು ವೀಡಿಯೋಸ್ ಏನೂ ಇರಲ್ವಲ್ಲ. ಹಾಗಾಗಿ ಅವ್ರ ಕೆಲಸಗಳು ಸ್ವಲ್ಪ ನನಗಿಂತಲೂ ಸ್ವಲ್ಪ ಬೇಗನೆ ಮಾಡಿರ್ತಾರೆ. ಹಾಗೆ ರೈಸ್ ಇದು ಡಿಪೋ ಅಕ್ಕಿ ಮೇಲ್ಗಡೆದು ಸ್ವಲ್ಪ ಈ ಅಂದರೆ ಜೊಳ್ಳು ಇರುತ್ತಲ್ಲ, ಸ್ವಲ್ಪ ತೂಕ ಇಲ್ಲದೆ ಇರೋವಂಥ ಅಕ್ಕಿ ಎಲ್ಲ ಇರುತ್ತಲ್ಲ, ತೇಲ್ತಾ ಇರುತ್ತೆ ನೀರಲ್ಲಿ. ಅದು ತೊಳೆದ್ರಾಗ ಸ್ವಲ್ಪ ಹೋಗುತ್ತೆ, ಮತ್ತು ಅನ್ನ ಮಾಡಿದಾಗ ಮೇಲ್ಗಡೆ ಇರುತ್ತೆ. ಅದನ್ನೆಲ್ಲ ನಾನು ಫಸ್ಟು ಡಿವೈಡ್ ಮಾಡಿಬಿಡ್ತೀನಿ. ಮೇಲ್ಗಡೆದೆಲ್ಲ ತೆಗೆದುಬಿಟ್ಟು ಆ ರೀತಿ ಒಂದು ಮುಸ್ರೆಗೆ ಹಾಕ್ಬಿಡ್ತೀನಿ. ಇನ್ನಿರೋದು ಆ ರೀತಿ ಊಟಕ್ಕೆ ಈ ರೀತಿ ಊಟ ಮಾಡ್ತೀವಿ. ನೈಟ್ ಟೈಮು ಮತ್ತು ಮುದ್ದೆಗೆಲ್ಲ ಇದೇ ಅಕ್ಕಿನೇ ನಾವು ಬಳಸೋದು. ಟಿಫನ್ಸ್ಗೆ ಮಾತ್ರ ನಾನು ಸೋನಾ ಮಸೂರಿ ಬಳಸ್ತೀನಿ ಅಷ್ಟೇ. ನೋಡಿ, ನಮ್ಮಪ್ಪ ಅವರೆಲ್ಲ ಇದು ಬೆಳೀತಾ ಇದ್ರಲ್ಲ, ಅವಾಗೆಲ್ಲ ನಾವು ಇದು ಬೆಳೆದಿರೋ ಭತ್ತ ಅಕ್ಕಿನೇ ತಿಂತಾ ಇದ್ದಿದ್ದು, ಚೆನ್ನಾಗಿರೋದು. ಈಗೆಲ್ಲ ಬೆಳೆಯಲ್ಲ ಯಾರೂ ಜಾಸ್ತಿ. ಹಂಗಾಗಿ ನಮ್ಮ ಇದು ಡಿಪೋ ಅಕ್ಕಿನೇ ತೊಗೊಂಡು ತಿಂತಾ ಇರ್ತೀವಿ ಎಲ್ರೂ. ಈಗ ಅದಕ್ಕೆ ಸ್ವಲ್ಪ ಪಪ್ಪು ಸಾಂಬಾರು, ಸೊಪ್ಪು ಮಸ್ಸೊಪ್ಪು ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಅದಕ್ಕೆ ಸ್ವಲ್ಪ ತುಪ್ಪ ಒಗ್ಗರಣೆ ಕೊಟ್ಟಿದ್ದೆ. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲಲ್ಲೇ ಇತ್ತು. ಅದಕ್ಕೆ ಅವ್ರು ಊಟ ಮಾಡಲಿ ಅಂತ. ಇನ್ನು ಮುದ್ದೆಗಳೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಟೈಮ್ ಆಗುತ್ತೆ ಅಂತ. ಇನ್ನು ಹಬ್ಬದ ಟೈಮಲ್ಲಿ ಸ್ವಲ್ಪ ಆದಷ್ಟು ಅಡುಗೆಗಳು ಜಾಸ್ತಿ ವೆರೈಟೀಸ್ ಮಾಡೋಕ್ಕಾಗಲ್ಲ. ಹಂಗಾಗಿ ಏನಿದ್ರೆ ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಇನ್ನು ಹಬ್ಬಗಳೊಂದು ಮುಗಿಸ್ಕೊಬಿಟ್ರೆ ಸಾಕು ಅನಿಸುತ್ತೆ ಮನಸ್ಸಿಗೆ. ಅದಕ್ಕೆ ಅವ್ರು ಊಟ ಮಾಡಲಿ ಅಂತಂದು ಅವ್ರಿಗೆ ಸ್ವಲ್ಪ ತಟ್ಟೆಗೆ ಇಟ್ಕೊಟ್ಟು ಈಗ ನೀರು ಇಟ್ಕೊಡ್ತಾ ಇದ್ದೀನಿ. ಹೀಗೆ ಒಬ್ಬರೇ ಇದ್ದರೆ ಎಲ್ಲ ಕೆಲಸಗಳೂ ಮಾಡೋಕ್ಕಾಗಲ್ಲ. ಅದ್ರ ಜೊತೆಗೆ ನಮ್ಮ ಅಮ್ಮನ ಹೆಲ್ಪು ತೊಗೊತಾ ಇರ್ತೀನಿ ಹಬ್ಬದ ಟೈಮಲ್ಲಿ. ಈಗ ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗಿಂದ ಮತ್ತು ಇನ್ನೂ ಎಕ್ಸ್ಟ್ರಾ ಕೆಲಸಗಳೆಲ್ಲ ಮಾಡ್ಕೊಡ್ತಾ ಇರ್ತಾರೆ ನಮ್ಮಮ್ಮ. ಪಾತ್ರೆ ತೊಳೆಯೋದಂತೆ, ನೀರಿಟ್ಕೊಡೋದು, ಹೊರಗಡೆದೆಲ್ಲ ತೊಳೆಯೋದು, ಈ ರೀತಿ ಕೆಲಸಗಳು. ಇನ್ನು ಅಡುಗೆ ಆ ಥರ ಕೆಲಸಗಳೆಲ್ಲ ನಾನೇ ಮಾಡ್ಕೊತೀನಿ. ನೋಡಿ, ಈ ರೀತಿ ಹೊಲಿತಾ ಇದ್ರು ನಮ್ಮಮ್ಮ ಅವರು. ಅಂದರೆ ಗಾಡಿ ಕಟ್ಟೋಕ್ಕೂ, ದೇವ್ರ ಫೋಟೋ ಪೂಜೆಗೆಲ್ಲ ಕಟ್ಟೋಕ್ಕೆ, ಫೋಟೋಗೆ ಹಾಕೋಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತಂದು ಇವ್ರ ಕೆಲಸದಲ್ಲಿ ಇವ್ರು ಬ್ಯುಸಿಯಾಗಿದ್ದರು. ಹಾಗೆ ನಮ್ಮ ಮನೆಯವ್ರಿಗೆ ಊಟಕ್ಕೆ ಇಟ್ಕೊಟ್ನಲ್ಲ, ನನ್ನ ತಮ್ಮನಿಗೂ ಊಟಕ್ಕೆ ಇಟ್ಕೊಟ್ಟೆ. ಅವನು ಊಟ ಮಾಡಿಬಿಟ್ಟು ಪಾಪ ಇಷ್ಟು ದಿನ ಕೆಲ್ಸಕ್ಕೆ ಹೋಗಿರ್ತಾನೆ, ಅವನು ಬಂದಾಗಿಂದ ಬರೀ ನಿದ್ದೆನೇ ಮಾಡ್ತಾವನೆ, ರೆಸ್ಟ್ ಮಾಡಲಿ, ಊಟ ಮಾಡಿಬಿಟ್ಟು ನೀನು ಮಲಗು ಅಂತಂದು ಹೇಳಿದೆ. ಸರಿ ಅಂತಂದು ಹೇಳ್ಬಿಟ್ಟು ಅವನು ಊಟಕ್ಕೆ ಅಂತಂದು ಕೂತ್ಕೊಂಡ. ಅವನಿಗೂ ಇಟ್ಕೊಟ್ಟು ಈಗ ನಾವು ಊಟ ಮಾಡಿ ನೆಕ್ಸ್ಟು ಇನ್ನೊಂದು ಸ್ವಲ್ಪ ದೇವರು ಇವೆಲ್ಲ ಪೂಜೆ ಐಟಮ್ ಇರ್ತಾವಲ್ಲ ಅವೆಲ್ಲ ತೊಳೆದಿಟ್ಟಿದ್ವಿ ಹೊರಗಡೆ. ಅವನ್ನೆಲ್ಲ ಒರೆಸ್ಕೊಂಡು ಆದರೆ ಇನ್ನೊಂದು ಸ್ವಲ್ಪ ಕೆಲಸಗಳೆಲ್ಲ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಟೈಮ್ ಎಷ್ಟಾಗುತ್ತೇನೋ ಗೊತ್ತಿಲ್ಲ. ಇದೆಲ್ಲ ರೆಡಿ ಮಾಡ್ಕೊಂಡು ನಾವು ಊಟಕ್ಕೆ ಇಟ್ಕೊಡೋ ಅಷ್ಟರಲ್ಲೇ ಆಗಲಿ 9:30 ಆಗಿತ್ತು. ನನ್ನ ತಮ್ಮ NTR ಫ್ಯಾನು, ಹಾಗಾಗಿ ಅವ್ರ ಮೂವಿ ನೋಡ್ತಾ ಕೂತಿದ್ರು. ಸರಿ ಅಂತಂದು ಹೇಳ್ಬಿಟ್ಟು ಈಗ ಅವ್ರಿಗೆಲ್ಲ ಊಟಕ್ಕೆ ಇಟ್ಕೊಟ್ಟು ಅವನ್ನೆಲ್ಲ ಎತ್ತಿಟ್ಟು ಮತ್ತು ನಾನೊಂದು ಸ್ವಲ್ಪ ಊಟ ಮಾಡಿ ಈಗ ದೇವರು ಪೂಜೆವೆಲ್ಲ ಇರ್ತಾವಲ್ಲ ಅವನ್ನೆಲ್ಲ ತೊಳೆದು ಇಲ್ಲಿಟ್ಟಿದ್ವಿ. ಗೋಡೆ ಎಲ್ಲ ಬೆಳಿಗ್ಗೆನೇ ತೊಳೆದಿದ್ವಿ ಹೇಳ್ರಿ, ಎಲ್ಲ ನೀರೆಲ್ಲ ಉಗ್ಬಿಟ್ಟಿದ್ವಿ ಹೊರಗಡೆದು. ಹಾಗಾಗಿ ಮತ್ತೆ ಕೆಳಗಡೆ ಇಡ್ತಿದ್ದೀರಾ ಅಂತ ಅಂದ್ಕೋಬೋದು. ಏನಾಗಲ್ಲ, ಅದಕ್ಕೋಸ್ಕರ ಇದು ಸ್ವಲ್ಪ ಒಣಗಲಿ ಅಂದರೆ ಆರಲಿ ಅಂತಂದು ಹೇಳ್ಬಿಟ್ಟು ಇಟ್ಟಿದ್ದೆ. ಅವೆಲ್ಲ ಆರಿತ್ತು. ಮತ್ತು ತೇವ ಇರುತ್ತಲ್ಲ ಅದನ್ನು ಒಂದು ವೈಟ್ ಬಟ್ಟೆ ತಗೊಂಡು ಆ ರೀತಿ ನೀಟಾಗಿ ಒರೆಸ್ಬಿಟ್ಟು ಇಟ್ಬಿಟ್ರೆ ಮತ್ತು ಬೆಳಿಗ್ಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬೇಗ ದೇವ್ರ ಪೂಜೆಗೆ ರೆಡಿ ಮಾಡ್ಕೋಬೋದು. ಹಾಗಾಗಿ ಆದಷ್ಟು ನೈಟು ನಾನು ದೇವ್ರ ಫೋಟೋಗಳು ತೊಳೆಯೋಣ ಅಂದ್ಕೊಂಡೆ, ಆಗಲಿಲ್ಲ. ಅಲ್ಲಿಯೇ ಸುಸ್ತಾಗ್ಬಿಡ್ತು ನನಗೆ, ಡೇ ಫುಲ್ಲು ಕೆಲಸಗಳು ಮಾಡ್ಕೊಂಡು. ಅದಕ್ಕೆ ಬೇಡ ಬಿಡು, ಬೆಳಿಗ್ಗೆ ಸ್ನಾನ ಮಾಡ್ಕೊಂಡು ದೇವ್ರ ಫೋಟೋಗಳೆಲ್ಲ ತೊಳೆದು ಬಟ್ಟಿಡೋಣ ಅಂತಂದು ಅಂದ್ಕೊಂಡೆ. ಅದಕ್ಕೆ ಇವನ್ನ ಇರೋವೆಲ್ಲ ನೀಟಾಗಿ ಈ ರೀತಿ ಒರೆಸಿ ಇಡ್ತಾಯಿದ್ದೀನಿ ನೋಡಿ. ಸೊ ಈ ರೀತಿ ಇತ್ತು ನೈಟ್ ಪ್ರಿಪ್ರೇಷನ್ ವೀಡಿಯೋ. ನೀವೆಲ್ಲ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಂಡ್ರಿ, ಹಾಗೆ ಹಬ್ಬಕ್ಕೆ ಏನೇನೆಲ್ಲ ತೊಗೊಂಡ್ರಿ ಅನ್ನೋದು ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ನಾವೆಲ್ಲ ಬಟ್ಟೆಗಳೆಲ್ಲ ತೊಗೊಂಡಿದ್ದಾಯಿತು. ನಾನೇನು ತೊಗೊಂಡಿಲ್ಲ, ನಾನು ಸೇಲ್ ಮಾಡುವಂಥ ಸ್ಯಾರಿಯಲ್ಲೇ ಒಂದು ತೊಗೊಂಡಿದ್ದೀನಿ. ಅದು ಟೈಲರು ಕೊಡಲಿಲ್ಲ ಹೇಳ್ರಿ, ಇಲ್ಲ ಸ್ವಲ್ಪ ಬ್ಯುಸಿ ಇದ್ದೀವಿ ಅಂತಂದು ಹೇಳ್ಬಿಟ್ರು. ಹಾಗಾಗಿ ಆ ಸ್ಯಾರಿ ನಾನು ಹಾಕ್ಕೊಳ್ಳಲ್ಲ, ಹಬ್ಬಕ್ಕೆ ತೊಗೊಂಡಿರೋದು ನೆಕ್ಸ್ಟ್ ಯಾವುದಾದ್ರೂ ದೀಪಾವಳಿಗೆ ಎಲ್ಲಾದರೂ ಹಾಕ್ಕೊತೀನಿ. ಈಗ ಸದ್ಯಕ್ಕೆ ನನ್ನ ಹತ್ರ ಇರುವಂಥದ್ದೇ ವೇರ್ ಮಾಡ್ತೀನಿ. ಈ ರೀತಿ ಇತ್ತು. ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.